ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ ಫ್ರೆಂಡ್ಸ್, ಇವತ್ತಿನ ಎಂಬ್ರಾಯ್ಡಿಂಗ್ ಕ್ಲಾಸಲ್ಲಿ ನಿಮಗೆ ಫ್ಲೈ ಸ್ಟಿಚ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಫ್ಲೈ ಸ್ಟಿಚ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಅದಕ್ಕೋಸ್ಕರ ನಾನು 3 ಗೆರೆ ಹಾಕ್ಕೊಂಡಿದ್ದೀನಿ. 3 ಗೆರೆಯಲ್ಲಿ ಮೊದಲನೇ ಗೆರೆಯಿಂದ ನಾನು ನೀಡಲ್ನ ಮೇಲ್ಭಾಗಕ್ಕೆ ತರ್ತಾ ಇದ್ದೀನಿ. ನಂತರ ಮಧ್ಯದ ಗೆರೆ ಬಿಟ್ಟು ಈ ಗೆರೆ 3ನೇ ಗೆರೆಗೆ ಮತ್ತೆ ನೀಡಲ್ ಚುಚ್ಚಿ ಹಿಂಬದಿಗೆ ತಗೋತಾ ಇದ್ದೀನಿ. ಈ ರೀತಿ ತಗೋಬೇಕಾದ್ರೆ ಥ್ರೆಡನ್ನು ಒಂದು ಕೈಲಿ ಈ ರೀತಿ ಇಟ್ಕೊಳ್ಳಿ. ಮತ್ತು 3ನೇ ಗೆರೆಯಲ್ಲಿ ಒಂದು 1/4 ಇಂಚಷ್ಟು ಬಿಟ್ಟು, 1/4 ಇಂಚಿಗಿಂತ ಕಮ್ಮಿ ಇದ್ರೂ ಪರವಾಗಿಲ್ಲ, ನೀಡಲ್ನ ಮೇಲಿಗೆ ತಗೊಬರ್ಬೇಕಾದ್ರೆ ಈ ರೀತಿ ಬರೋ ಥರ ತಳ್ಕೊಳ್ಳಿ. ನಂತರ ಅದೇ ಸೇಮ್ ಬಿಡ್ತಲ್ಲಿ ನಾನು ಹಿಂಬದಿಗೆ ನೀಡಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಸೆಕೆಂಡ್ ಸ್ಟಿಚ್ ಹಾಕಬೇಕಾದ್ರೆ ಇದರಿಂದ ಸ್ವಲ್ಪ ನೋಡಿ ಈ ರೀತಿ ತಗೊಳ್ಳಿ. ಮತ್ತೆ ಇಲ್ಲಿಗೆ ಚುಚ್ಕೊಂಡು ಇಲ್ಲಿಂದನೇ ನೀಡಲ್ ತಗೊಬನ್ನಿ. ನಾವು ತೊಗೊಂಡಿದ್ವಲ್ಲ ಅಲ್ಲಿಂದನೇ ನೀಡಲ್ನ ಮತ್ತೆ ಮೇಲ್ಭಾಗಕ್ಕೆ ತಗೊಬನ್ನಿ. ತಗೊಂಡು ಮತ್ತೆ ಡೌನ್ಗೆ ಹೋಗಿ. ಸಾಮಾನ್ಯವಾಗಿ ಈ ಸ್ಟಿಚಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲೆಗಳು ಡಿಸೈನ್ ಮಾಡಬೇಕಾದ್ರೆ ಮತ್ತು ಹೂವಿನ ದಳಗಳನ್ನು ಡಿಸೈನ್ ಮಾಡಬೇಕಾದ್ರೆ ಇದು ಫಿಲ್ಲಿಂಗಾಗಿ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ನೀವು ಬೇಕಿದ್ದರೆ ಇದನ್ನ ಲೈನ್ಸ್ ಹಾಕೋ ಮೊದಲು ಎಲೆಗಳ ಥರ ಡಿಸೈನ್ ಬಿಟ್ಟು ಅದರಲ್ಲಿ ಫಿಲ್ಲಿಂಗ್ ಆಗಿ ಸಹ ಪ್ರಾಕ್ಟೀಸ್ ಮಾಡ್ಬೋದು. ಫ್ರೆಂಡ್ಸ್, ಬೇಸಿಕ್ ಕ್ಲಾಸಸ್ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಸ್ಟಿಚಸ್ಗಳನ್ನ ಯೂಸ್ ಮಾಡಿ ಬ್ಲೌಸ್ ಮತ್ತು ಡ್ರೆಸ್ ಮೇಲೆ ಹೇಗೆ ಡಿಸೈನ್ ಮಾಡೋದು ಮತ್ತು ದಿಂಬಿನ ಕವರ್ ಮೇಲೆ ಕರ್ಟನ್ಗಳ ಮೇಲೆ ಹೇಗೆ ಡಿಸೈನ್ ಮಾಡಿ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಾಧ್ಯವಾದಷ್ಟು ರೀತಿಯಲ್ಲಿ ನೀವು ಇದನ್ನ ಸ್ಟಿಚಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಕೈ ಸ್ಪೀಡ್ ಆಗುತ್ತೆ. ಅದರಿಂದ ನಿಮಗೆ ಮುಂದೆ ಬ್ಲೌಸ್ಗಳಿಗೆಲ್ಲ ಡಿಸೈನ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಡಿಸೈನ್ಗಳನ್ನ ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಕ್ಲಾಸಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನು ಸಹ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಸಹ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.